ಇತಿಹಾಸದಲ್ಲಿ ಇದೇ ಮೊದಲು ಭಾರತದಿಂದ ಮಹತ್ವದ ಹೆಜ್ಜೆಯನ್ನ ಇಡಲಾಗಿದೆ. ಪ್ರಾದೇಶಿಕ ಚಲನಶೀಲತೆಯಲ್ಲಿ ಹೊಸ ಅಧ್ಯಾಯ ಶುರುವಾಗಿರುವಂತದ್ದು. ತಾಲಿಬಾನ್ ವಿದೇಶಾಂಗ ಸಚಿವನ ಜೊತೆ ಜೈಶಂಕರ್ ಮಾತುಕತೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೊಸ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ತಾಲಿಬಾನ್ ವಿದೇಶಾಂಗ ಸಚಿವನ ಜೊತೆ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ಹಂಗಾಮಿ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಜೊತೆ ಚರ್ಚೆ ನಡೆಸಿರುವಂತದ್ದು. ತಾಲಿಬಾನ್ ಆಡಳಿತದ ಜೊತೆ ಸಚಿವ ಮಟ್ಟದ ಸಂಪರ್ಕ ನಡೀತಾ ಇದೆ. ಭಾರತವು ನಡೆಸಿದ ಮೊದಲ ಸಚಿವ ಮಟ್ಟದ ಸಂಪರ್ಕ ಇದು. ಅಮೀರ್ ಖಾನ್ ಜೊತೆ ಜೈಶಂಕರ್ ಉತ್ತಮವಾದಂತ ಸಂಭಾಷಣೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಒಂದ್ ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈ ತಾಲಿಬಾನ್ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ನೋಡಿ, ಈ ನಮ್ದು ಪಹಲ್ಗಾಮ್ ಅಲ್ಲಿ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡಿದ ನಂತರ ಈ ತಾಲಿಬಾನ್ ಉಗ್ರರು ಹಾಗೆ ತಾಲಿಬಾನ್ ಸರ್ಕಾರ ಈ ವಿಚಾರವಾಗಿ ಮಾತಾಡಬೇಕು ಅಂತಂದ್ರೆ ಪಾಕಿಸ್ತಾನದ ಸೈನಿಕರನ್ನ 20 ಸೈನಿಕರನ್ನ ಸಾಯಿಸ್ಬಿಟ್ಟಿದ್ರು ಈ ಸಂದರ್ಭದಲ್ಲೇ. ಸೊ ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ, ಈ ಕಡೆ ಭಾರತ, ಆ ಕಡೆ ತಾಲಿಬಾನ್, ಈ ಕಡೆ ಆಫ್ಘಾನಿಸ್ತಾನ, ಸೊ ಈ ರೀತಿಯಾಗಿ ಎಲ್ಲೋ ಇಕ್ಕಟ್ಟು ಸೃಷ್ಟಿಯಾಗಿ ಹೋಗ್ಬಿಟ್ಟಿತ್ತು. ಈಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಅದು ಏನಪ್ಪಾ ಅಂತಂದ್ರೆ ಅಲ್ಲಿನ ತಾಲಿಬಾನ್ ಆಡಳಿತದ ಜೊತೆ ಸಂಪರ್ಕ ಸಾಧಿಸುವಂತ ವಿಚಾರ, ಅದು ಕೂಡ ಸಚಿವ ಮಟ್ಟದ ಸಂಪರ್ಕ. ಸೊ ಹಾಗಾಗಿ ಜೈಶಂಕರ್ ಅವರು ಕೂಡ ಮಾತನಾಡಿದರೆ ಕೆಲವೊಂದಿಷ್ಟು ಉತ್ತಮ ಬಾಂಧವ್ಯವನ್ನ ಬೆಳೆಸಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶಗಳ ನಡುವೆ ಬಾಂಧವ್ಯವನ್ನ ಬೆಳೆಸಿಕೊಳ್ತಾ ಇದೆ, ದೇಶಗಳ ನಡುವೆ ಸಂಪರ್ಕವನ್ನ ಸಾಧಿಸಿಕೊಳ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಭಾರತ ಮುಂದಿನ ದಿನದಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಪ್ರತಿ ರಾಷ್ಟ್ರವು, ಪ್ರತಿ ದೇಶವು ಭಾರತಕ್ಕೆ ಸಪೋರ್ಟಿವ್ ಆಗಿ ನಿಂತಿದೆ, ಒಪ್ಪಂದಗಳನ್ನ ಮಾಡ್ಕೊಳ್ತಿದೆ, ರಾಜತಾಂತ್ರಿಕ ನೀತಿಗಳನ್ನ ಒಪ್ಕೊಳ್ತಾ ಇದೆ. ಸೊ ಹಾಗಾಗಿ ಅಮೀರ್ ಖಾನ್ ಅಲ್ಲಿನ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಅವರೊಟ್ಟಿಗೆ ಚರ್ಚೆಯನ್ನ ನಡೆಸಿರುವಂಥದ್ದು. ಭಾರತ ಆಫ್ಘಾನಿಸ್ತಾನದ ಸಂಬಂಧವನ್ನ ಹಾಳು ಮಾಡೋದಕ್ಕೆ ಬಿಡಲ್ಲ, ಎರಡು ದೇಶದ ಸಂಬಂಧ ಹಾಳು ಮಾಡೋದಕ್ಕೆ ಪಾಕ್ಗೆ ಬಿಡಲ್ಲ. ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಭಾರತವು ಈಗ ಸದ್ಯದ ಮಟ್ಟಿಗೆ ಆಫ್ಘಾನಿಸ್ತಾನದ ಜೊತೆ ಉತ್ತಮವಾದಂತ ಸ್ನೇಹ ಸಂಬಂಧವನ್ನ ಕೂಡ ಹೊಂದಿದೆ. ಅದರ ಜೊತೆಗೆ 2011ರಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಉತ್ತೇಜನವನ್ನ ಕೂಡ ಪಡೆದುಕೊಂಡಿದೆ. ಸೋವಿಯತ್ ಆಫ್ಘಾನ್ ಯುದ್ಧದ ನಂತರ ಆಫ್ಘಾನಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂಬಂಧ ಹೇಗಿದೆ ಅನ್ನುವಂತಹ ವಿಚಾರ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡೋದಕ್ಕೆ ಬಿಡಲ್ಲ ಅನ್ನುವಂಥದ್ದನ್ನ ಭಾರತ ಹೇಳಿದೆ. ಯಾಕಂದ್ರೆ ಪಾಕಿಸ್ತಾನ ಬೇಕು ಅಂತಲೇ ಕಾರ್ ಕೇಳ್ಕೊಂಡು ಜಗಳಕ್ಕೆ ಬರುತ್ತೆ. ಸೊ ಹಾಗಾಗಿ ಭಾರತ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿದ್ದಾಗ ಆಫ್ಘಾನಿಸ್ತಾನ ಭಾರತದ ಐತಿಹಾಸಿಕ ನೆರೆಹೊರೆಗಳಾಗಿದ್ವು, ಅಕ್ಕಪಕ್ಕದ ರಾಷ್ಟ್ರಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಉತ್ತಮವಾದಂತ ಸಂಬಂಧವನ್ನ ಹೊಂದಿವೆ. ಅದು ಕೂಡ ಬಾಲಿವುಡ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಸಾಂಸ್ಕೃತಿಕ ಸಂಬಂಧಗಳಾಗಿರ್ಬೋದು, ಇದೆಲ್ಲವೂ ಕೂಡ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವೆ ನಡೆದಿರುವಂಥದ್ದು. ಹಾಗಾಗಿ ಆಫ್ಘಾನಿಸ್ತಾನವನ್ನ ಗುರುತಿಸಿದಂತ ಏಕೈಕ ದಕ್ಷಿಣ ಏಷ್ಯಾದ ದೇಶ ಭಾರತ ಗಣರಾಜ್ಯ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಂಡಿದೆ. 2017ರಲ್ಲಿ ಕೂಡ ಭಾರತದಲ್ಲಿ ಆಫ್ಘಾನಿಸ್ತಾನದ ಮಾಜಿ ರಾಯಭಾರಿಯಾದಂತ ಶೈದಾ ಮೊಹಮ್ಮದ್ ಅಬ್ದಾಲಿ ಅವರು ಕೂಡ ಇದ್ರು. ಆಫ್ಘಾನಿಸ್ತಾನಕ್ಕೆ ಅತಿ ದೊಡ್ಡದಾದಂತಹ ಪ್ರಾದೇಶಿಕ ದಾನಿ ಮತ್ತು
ಜಾಗತಿಕವಾಗಿ 5ನೇ ಅತಿ ದೊಡ್ಡ ದಾನಿಯಾಗಿದ್ರು ಅವರು. ಸೊ ಹಾಗಾಗಿ ಬಿಲಿಯನ್ಗಿಂತಲೂ ಹೆಚ್ಚಿನ ನೆರವನ್ನ ಕೊಟ್ಟಿದ್ರು. ಸೊ ಎಲ್ಲೋ ಒಂದು ಕಡೆ ಭಾರತ ಸುಮಾರು 200ಕ್ಕೂ ಹೆಚ್ಚು ಸಾರ್ವಜನಿಕ ಮತ್ತು ಖಾಸಗಿ ಶಾಲೆಗಳನ್ನ ನಿರ್ಮಿಸಿಕೊಟ್ಟಿದೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನ ಪ್ರಾಯೋಜನೆ ಮಾಡಿದೆ. ಸೊ ಹಾಗಾಗಿ ಅದ್ರ ಜೊತೆಗೆ 16,000ಕ್ಕೂ ಹೆಚ್ಚು ಅಫ್ಘಾನ್ ವಿದ್ಯಾರ್ಥಿಗಳ ಆತಿಥ್ಯವನ್ನ ವಹಿಸಿದೆ. ಹೀಗಾಗಿ ಭಾರತ ಮತ್ತು ಅಫ್ಘಾನಿಸ್ತಾನ ಅಂದ ತಕ್ಷಣ ಅದು ಮುಸ್ಲಿಂ ರಾಷ್ಟ್ರ ಆಗಿರ್ಬೋದು, ಧರ್ಮದ ಆಧಾರದ ವಿಚಾರವಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನುವಂತ ವಿಚಾರವಾಗಿ ಮಾತು ಬರ್ತಿತ್ತು. ಯಾಕಂದ್ರೆ ಟರ್ಕಿ ಯಾವ ರೀತಿಯಾಗಿ ಬೆನ್ನಿಗೆ ಚೂರಿ ಹಾಕ್ತು ನೋಡಿ, ಆ ರೀತಿಯಾಗಿ ಅಫ್ಘಾನಿಸ್ತಾನ ಬರಬಹುದು. ಅಂದ್ರೆ ಅದೇ ಅಫ್ಘಾನಿಸ್ತಾನ ಚಾನ್ಸೇ ಇಲ್ಲ. ಭಾರತದಿಂದ ಸಾಕಷ್ಟು ಸವಲತ್ತುಗಳನ್ನ ಪಡೆದುಕೊಂಡಿದೆ. ಮೊದಲೇ ಹೇಳಿದ ರೀತಿ ಭಾರತ ಹೆಚ್ಚಿನದಾಗಿ ಅಲ್ಲಿ ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡಿಕೊಟ್ಟಿದೆ. ಅದರ ಜೊತೆಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದೆ. ಅಫ್ಘಾನ್ ವಿದ್ಯಾರ್ಥಿಗಳಿಂದ ಆತಿಥ್ಯವನ್ನ ವಹಿಸಿರುವಂತದ್ದು ಇದೆಲ್ಲವೂ ಕೂಡ. ಯಾಕಂದ್ರೆ ಅಫ್ಘಾನ್ ಯುದ್ಧದ ನಂತರ ಮೊದಲ ಬಾರಿಗೆ ಕಾರ್ಯತಂತ್ರದ ಪಾಲುದಾರಿಕೆ ವಿಚಾರವಾಗಿ ಸಹಿ ಹಾಕುವ ಮೂಲಕ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧ ಬಹಳ ರೀತಿಯಲ್ಲಿ ಉತ್ತೇಜನವನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಅಫ್ಘಾನಿಸ್ತಾನ ತಾಲಿಬಾನ್ ಬಗ್ಗೆ ಭಾರತದ ನಿಲುವಿನ ಪ್ರಮುಖ ಬದಲಾವಣೆಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹತ್ವದ ಹೆಜ್ಜೆ ಇಡಲಾಗಿದೆ. ಸೊ ಇದರ ಮುಖಾಂತರವಾಗಿ ಒಂದು ಹೊಸ ಅಧ್ಯಾಯ ಶುರುವಾಗಿದ್ದು, ಪಾಕಿಸ್ತಾನ ಎಷ್ಟೇ ನರಿಬುದ್ಧಿ ತೋರಿಸಿದ್ರು ಕೂಡ ತಾಲಿಬಾನ್, ಅದರ ಜೊತೆಗೆ ಅಫ್ಘಾನಿಸ್ತಾನ, ಅದರ ಜೊತೆಗೆ ಭಾರತ ನಡುವಿನ ಸ್ನೇಹ ಸಂಬಂಧವನ್ನು ಅಳಿಸಲಾರದು ಅನ್ನುವಂತ ಒಂದು ಸಂದೇಶವನ್ನು